ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರಿಸುಮಾರು 2.31 ಲಕ್ಷ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಈಗ ಕಚೇರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ವಿದ್ಯುತ್ ಕಟ್ ಮಾಡಿದ್ದಾರೆ. ಹೆಸ್ಕಾಂ ಕಟ್ಟಬೇಕಿದ್ದ 2.31 2,31,00,031 ರೂಪಾಯಿ ಈ ಬಿಲ್ ಕಟ್ಟಲಿಲ್ಲ ಅವರು. ಹೀಗಾಗಿ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸಿಬ್ಬಂದಿ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಹೆಸ್ಕಾಂ ಸಿಬ್ಬಂದಿ. ಕಚೇರಿಯ ಕರೆಂಟ್ ಇಲ್ಲದೆ ಸಿಬ್ಬಂದಿಗಳು ಪರದಾಟ ಪಟ್ಟಿದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ ಅದು. ಕರೆಂಟ್ ಬಿಲ್ ಕಟ್ಟದೇ ಇರೋದ್ರಿಂದಾಗಿ ಹೆಸ್ಕಾಂ ಸಿಬ್ಬಂದಿ ಕರೆಂಟ್ ಕಲೆಕ್ಷನ್ ಅನ್ನು ತೆಗೆದುಹಾಕಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಬೆಳಗಾವಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೆಸ್ಕಾಂ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ 2.5 ಲಕ್ಷ ರೂಪಾಯಿ ಇವರು ಬಿಲ್ ಕಟ್ಟದೇ ಇದ್ದದ್ದು. 2,31,000 ರೂಪಾಯಿ ಕಟ್ಟದೇ ಇದ್ದರಿಂದಾಗಿ ಹೆಸ್ಕಾಂ ಅಧಿಕಾರಿಗಳು ಕನೆಕ್ಷನ್ ಕಿತ್ತಾಕಿದ್ದಾರೆ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಸಬ್ ರಿಜಿಸ್ಟರ್ ಕಚೇರಿಗೆ ವಿದ್ಯುತ್ ಇಲ್ಲದಲ್ಲಿ ಸಾರ್ವಜನಿಕರು ಮತ್ತು ಕಚೇರಿಯ ಸಿಬ್ಬಂದಿಗಳು ಪರದಾಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಕಚೇರಿಗೆ ಬರುವಂತ ಜನರು ಇಲ್ಲಿ ತಮ್ಮ ಕೆಲಸಗಳು ಆಗದೆ ಪರದಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇರುವಂತದ್ದು. ಸುಮಾರು 4 ತಿಂಗಳ ಬಿಲ್ ಅನ್ನ ಈ ಕಚೇರಿಯ ಸಿಬ್ಬಂದಿಗಳು ಇಲ್ಲಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು ಗಮನಿಸಬಹುದು. ಸುತ್ತಲೂ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ವಿರುದ್ಧ ಡಿಶಾಪ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಎಲ್ಲ ಏನ್ ಟೇಬಲ್ಗಳು ಏನಿದ್ದಾವೆ ಸಿಬ್ಬಂದಿಗಳ ಟೇಬಲ್ಗಳು ಕೂಡ ಖಾಲಿ ಇರುವಂತದ್ದು ಗಮನಿಸಬಹುದು. ಇದು 2 ದಿನಗಳಿಂದ ಕೂಡ ನಿರಂತರವಾಗಿ ಇದೇ ರೀತಿಯಂತ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳಾಗ್ಲಿ ಅಥವಾ ಸಾರ್ವಜನಿಕರು ಮುಂದಾಗ್ತಾ ಇಲ್ಲ. ಹಾಗಾಗಿ ಬಂದಂತ ಜನ ಇಲ್ಲಿ ಹಿಡಿಶಾಪ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಯಾಕೆಂದ್ರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ಗಮನಿಸಬಹುದು. ಸಂಪೂರ್ಣವಾಗಿ ಎಲ್ಲ ಕಚೇರಿ ಸಿಬ್ಬಂದಿಗಳು ಯಾವ ಕೆಲಸ ಕೂಡ ಆಗ್ತಾರೆ. ಎಲ್ಲರೂ ಕೂಡ ಯಾರು ಸಿಬ್ಬಂದಿಗಳಿಲ್ಲ, ಕರೆಂಟ್ ಇಲ್ಲ, ಯಾವುದೇ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಹಾಗಾಗಿ ಇಲ್ಲಿ ಬಂದಂತ ಜನ ಕೂಡ ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇರುವಂತದ್ದು. ಕೊಲ್ಲಾಪುರದಿಂದ ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಆದ್ರೆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. 2 ದಿನಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸರ್ ಎಲ್ಲಿಂದ ಬಂದ್ರಿ? ನಾವು ಮುದ್ಗಾಯಿಂದ ಬಂದಿವ್ರಿ. ಏನಂತ ಬಂದ್ರಿ? 4 ದಿವಸ ಆಯ್ತ್ರಿ. ಸಬ್ ರಿಜಿಸ್ಟರ್ದಾಗ ನಮ್ದು 4 ಲಕ್ಷ ಟೇಪರ್ ಡ್ಯೂಟಿ ತುಂಬಿರು ನಮ್ಗೆ ಲಗ್ ಆಗ್ಬಾತು. ಹೆಣ್ಮಕ್ಳು ಎಲ್ಲ ಬಂದ ಎಲ್ಲರಿಗೂ ತ್ರಾಸ ಆಗಿದೆ. ಈಗ ಲೈಟ್ ಇಲ್ಲದ ಕರೆಂಟ್ ಬಿಲ್ ತುಂಬಿಲ್ಲ. ಮತ್ತೆ ಕರೆಂಟ್ ಇದನ್ನ ಮಾಡಾಕ್ತಾ ಸಂಜೆವರೆಗೆ ಕುಂತ 8 ಗಂಟೆಗೆ ಹೋಗಿದ್ದೇವೆ. ಇದು ಇಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಬಂದು ಕ್ಯೂಗಳಲ್ಲಿ ನಿಂತಿದ್ದಾರೆ. ಆದ್ರೆ ಇದಕ್ಕೆ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಇಲ್ಲ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇಲ್ಲ. ಹಾಗಾಗಿ 4 ತಿಂಗಳ 2 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಬಿಲ್ ಅನ್ನ ಬಾಕಿ ಪೆಂಡಿಂಗ್ ಇಟ್ಟಿರುವಂತದ್ದು ಗಮನಿಸಬಹುದು. ಸುತ್ತಲೂ ಕಚೇರಿ ತೋರಿಸುವಂತ ಕೆಲಸವನ್ನ ಕೂಡ ಈಗ ನಾನು ಮಾಡ್ತೇನೆ. ಇದು ಕೂಡ ಕಚೇರಿಯಲ್ಲಿ ಯಾವ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಎಲ್ಲ ಸಾರ್ವಜನಿಕರು ಒಳಗಡೆ ಬಂದಿದ್ದಾರೆ. ನಮ್ಮ ಕೆಲಸವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಕಚೇರಿಗೆ ಬಂದಂತ ಏನು ಜನರಿಗೆ ಇಲ್ಲಿ ಯಾವ ಕೆಲಸಗಳಾಗ್ತಾ ಇಲ್ಲ. ಮಾನಿಟರ್ ಬಂದಿದೆ, ಕರೆಂಟ್ ಇಲ್ಲ, ಜೊತೆಗೆ ಬಾಕಿ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕೆಲಸಗಳನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ 2 ದಿನಗಳಿಂದ ಕೂಡ ಕಚೇರಿಗೆ ಅಲಿಯುವಂತಹ ಕೆಲಸವನ್ನ ಕೂಡ ಜನ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಸ್ಪಂದಿಸುವಂತ ಇಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿಲ್ಲ. ಇಲ್ಲಿ ಸಬ್ ರಿಜಿಸ್ಟರ್ ಕೂಡ ಇರುವಂತದ್ದು. ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್ 2 ದಿನ ಆಯ್ತು, ಯಾಕೆ ಕರೆಂಟ್ ಬಾಕಿ ಬಿಲ್ ತುಂಬಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ, ಇವತ್ತಿನ ಬಿಲ್ ಮಾಡಬೇಕು. ಬೇರೆ ಬೇರೆ ಕೊಲ್ಲಾಪುರ ಬೇರೆ ಬೇರೆ ಭಾಗದಿಂದ ಬಂದ್ ಹೊಂಟಿದ್ದಾರೆ, ಯಾಕೆ ಅಂತ? ಹೌದು, ಇದನ್ನಾಗ್ತಾ ಇದೆ. ಈಗ ಹೆಸ್ಕಾಂ ಅವ್ರಿಗೂ ಇದು ಮಾಡಿದೀವಿ, ಬಿಲ್ ಮಾಡಿ ಕಳಿಸ್ಬೇಕು. ಬಿಲ್ ಯಾಕೆ ಪೆಂಡಿಂಗ್? ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬಿಲ್. ಯಾಕೆ 4 ತಿಂಗಳ ಬಿಲ್ ಪೆಂಡಿಂಗ್ ಆಗಿದೆ? ನಿನ್ನೆ ಬಂದಿದೆ ಬಿಲ್ಲು. ನಿಮಗೆ ದುಡ್ಡು ಬಂದಿರಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಯಿತು. ಸರ್ಕಾರದಿಂದ ನಿಮಗೆ ದುಡ್ಡು ಬಂದಿರಲಿಲ್ಲ, ನೀವು ತುಂಬಿರಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ. ಇವಾಗ ಬಿಲ್ ಮಾಡ್ಕೊಂಡು ಇದು ಮಾಡಬೇಕು. ಯಾವಾಗ ಬರುತ್ತೆ ಸರ್ ಕರೆಂಟ್? ಈಗ ಮಾತಾಡಿದೀನಿ. ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರಿಸುಮಾರು 2.31 ಲಕ್ಷ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಈಗ ಕಚೇರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ವಿದ್ಯುತ್ ಕಟ್ ಮಾಡಿದ್ದಾರೆ.
ಹೆಸ್ಕಾಂ ಕಟ್ಟಬೇಕಿದ್ದ 2.31 2,31,000 ರೂಪಾಯಿ ಈ ಬಿಲ್ ಕಟ್ಟಲಿಲ್ಲ ಅವರು. ಹೀಗಾಗಿ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸಿಬ್ಬಂದಿ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಹೆಸ್ಕಾಂ ಸಿಬ್ಬಂದಿ. ಕಚೇರಿಯ ಕರೆಂಟ್ ಇಲ್ಲದೆ ಸಿಬ್ಬಂದಿಗಳು ಪರದಾಟ ಪಟ್ಟಿದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ ಅದು. ಕರೆಂಟ್ ಬಿಲ್ ಕಟ್ಟದೇ ಇರೋದ್ರಿಂದಾಗಿ ಹೆಸ್ಕಾಂ ಸಿಬ್ಬಂದಿ ಕರೆಂಟ್ ಕಲೆಕ್ಷನ್ ಅನ್ನು ತೆಗೆದುಹಾಕಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಬೆಳಗಾವಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೆಸ್ಕಾಂ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ 2.5 ಲಕ್ಷ ರೂಪಾಯಿ ಇವರು ಬಿಲ್ ಕಟ್ಟದೇ ಇದ್ದದ್ದು. 2,31,000 ರೂಪಾಯಿ ಕಟ್ಟದೇ ಇದ್ದರಿಂದಾಗಿ ಹೆಸ್ಕಾಂ ಅಧಿಕಾರಿಗಳು ಕನೆಕ್ಷನ್ ಕಿತ್ತಾಕಿದ್ದಾರೆ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಸಬ್ ರಿಜಿಸ್ಟರ್ ಕಚೇರಿಗೆ ವಿದ್ಯುತ್ ಇಲ್ಲದಲ್ಲಿ ಸಾರ್ವಜನಿಕರು ಮತ್ತು ಕಚೇರಿಯ ಸಿಬ್ಬಂದಿಗಳು ಪರದಾಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಕಚೇರಿಗೆ ಬರುವಂತ ಜನರು ಇಲ್ಲಿ ತಮ್ಮ ಕೆಲಸಗಳು ಆಗದೆ ಪರದಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇರುವಂತದ್ದು. ಸುಮಾರು 4 ತಿಂಗಳ ಬಿಲ್ ಅನ್ನ ಈ ಕಚೇರಿಯ ಸಿಬ್ಬಂದಿಗಳು ಇಲ್ಲಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು ಗಮನಿಸಬಹುದು. ಸುತ್ತಲೂ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಎಲ್ಲ ಏನ್ ಟೇಬಲ್ಗಳೇನಿದ್ದಾವೆ ಸಿಬ್ಬಂದಿಗಳ ಟೇಬಲ್ಗಳು ಕೂಡ ಖಾಲಿ ಇರುವಂತದ್ದು ಗಮನಿಸಬಹುದು. ಇದು 2 ದಿನಗಳಿಂದ ಕೂಡ ನಿರಂತರವಾಗಿ ಇದೇ ರೀತಿಯಂತ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳಾಗ್ಲಿ ಅಥವಾ ಸಾರ್ವಜನಿಕರು ಮುಂದಾಗ್ತಾ ಇಲ್ಲ. ಹಾಗಾಗಿ ಬಂದಂತ ಜನ ಇಲ್ಲಿ ಹಿಡಿಶಾಪ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಯಾಕೆಂದ್ರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ಗಮನಿಸಬಹುದು. ಸಂಪೂರ್ಣವಾಗಿ ಎಲ್ಲ ಕಚೇರಿ ಸಿಬ್ಬಂದಿಗಳು ಯಾವ ಕೆಲಸ ಕೂಡ ಆಗ್ತಾರೆ. ಎಲ್ಲರೂ ಕೂಡ ಯಾರು ಸಿಬ್ಬಂದಿಗಳಿಲ್ಲ, ಕರೆಂಟ್ ಇಲ್ಲ, ಯಾವುದೇ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಹಾಗಾಗಿ ಇಲ್ಲಿ ಬಂದಂತ ಜನ ಕೂಡ ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇರುವಂತದ್ದು. ಕೊಲ್ಲಾಪುರದಿಂದ ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಆದ್ರೆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. 2 ದಿನಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸರ್ ಎಲ್ಲಿಂದ ಬಂದ್ರಿ? ನಾವು ಮುದ್ಗಾಯಿಂದ ಬಂದಿವ್ರಿ. ಏನಂತ ಬಂದ್ರಿ? 4 ದಿವಸ ಆಯ್ತ್ರಿ. ಸಬ್ ರಿಜಿಸ್ಟರ್ದಾಗ ನಮ್ದು 4 ಲಕ್ಷ ಟೇಪರ್ ಡ್ಯೂಟಿ ತುಂಬಿದ್ರು ನಮ್ಗೆ ಲಗ್ ಆಗ್ಬಾತು. ಹೆಣ್ಮಕ್ಳು ಎಲ್ಲ ಬಂದ ಎಲ್ಲರಿಗೂ ತ್ರಾಸ ಆಗೋದು. ಈಗ ಲೈಟ್ ಇಲ್ಲದ ಕರೆಂಟ್ ಬಿಲ್ ತುಂಬಿಲ್ಲ. ಮತ್ತೆ ಕರೆಂಟ್ ಇದನ್ನ ಮಾಡಾಕ್ತಾ ಸಂಜೆವರೆಗೆ ಕುಂತ 8 ಗಂಟೆಗೆ ಹೋಗಿದ್ವಿ. ಇದು ಇಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಬಂದು ಕ್ಯೂಗಳಲ್ಲಿ ನಿಂತಿದ್ದಾರೆ. ಆದ್ರೆ ಇದಕ್ಕೆ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಇಲ್ಲ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇಲ್ಲ. ಹಾಗಾಗಿ 4 ತಿಂಗಳ 2 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಬಿಲ್ ಅನ್ನ ಬಾಕಿ ಪೆಂಡಿಂಗ್ ಇಟ್ಟಿರುವಂತದ್ದು ಗಮನಿಸಬಹುದು. ಸುತ್ತಲೂ ಕಚೇರಿ ತೋರಿಸುವಂತ ಕೆಲಸವನ್ನ ಕೂಡ ಈಗ ನಾನು ಮಾಡ್ತೀನಿ. ಇದು ಕೂಡ ಕಚೇರಿಯಲ್ಲಿ ಯಾವ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಎಲ್ಲ ಸಾರ್ವಜನಿಕರು ಒಳಗಡೆ ಬಂದಿದ್ದಾರೆ. ನಮ್ಮ ಕೆಲಸವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಕಚೇರಿಗೆ ಬಂದಂತ ಏನು ಜನರಿಗೆ ಇಲ್ಲಿ ಯಾವ ಕೆಲಸಗಳಾಗ್ತಾ ಇಲ್ಲ. ಮಾನಿಟರ್ ಬಂದಿದೆ, ಕರೆಂಟ್ ಇಲ್ಲ, ಜೊತೆಗೆ ಬಾಕಿ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಲ್ಲ. ಹಾಗಾಗಿ ನಮ್ಮ ಕೆಲಸಗಳನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ 2 ದಿನಗಳಿಂದ ಕೂಡ ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಕೆಲಸವನ್ನ ಕೂಡ ಜನ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಸ್ಪಂದಿಸುವಂತ ಇಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿಲ್ಲ. ಇಲ್ಲಿ ಸಬ್ ರಿಜಿಸ್ಟರ್ ಕೂಡ ಇರುವಂತದ್ದು. ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್, 2 ದಿನ ಆಯ್ತು, ಯಾಕೆ ಕರೆಂಟ್ ಬಾಕಿ ಬಿಲ್ ತುಂಬಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ, ಇವತ್ತಿನ ಮಾಡಬೇಕು, ಬಿಲ್ ಮಾಡಬೇಕು. ಅಲ್ಲ ಸರ್, ಬೇರೆ ಬೇರೆ ಕೊಲ್ಲಾಪುರ ಬೇರೆ ಬೇರೆ ಭಾಗದಿಂದ ಬಂದ್ ಹೊಂಟಿದ್ದಾರೆ, ಯಾಕೆ ಅಂತ? ಹೌದು, ಇದನ್ನಾಗ್ತಾ ಇದೆ. ಈಗ ಹೆಸ್ಕಾಂ ಅವ್ರಿಗೂ ಇದು ಮಾಡಿದೀವಿ, ಬಿಲ್ ಮಾಡಿ ಕಳಿಸ್ಬೇಕು. ಬಿಲ್ ಯಾಕೆ ಪೆಂಡಿಂಗ್ ಆಗಿದೆ? ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬಿಲ್. ಬಿಲ್ ಯಾಕೆ 4 ತಿಂಗಳ ಬಿಲ್ ಪೆಂಡಿಂಗ್ ಆಗಿದೆ? ನಿನ್ನೆ ಬಂದಿದೆ ಬಿಲ್ಲು. ನಿಮಗೆ ದುಡ್ಡು ಬಂದಿರಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಯಿತು. ಸರ್ಕಾರದಿಂದ ನಿಮಗೆ ದುಡ್ಡು ಬಂದಿರಲಿಲ್ಲ, ನೀವು ತುಂಬಿರಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ. ಇವಾಗ ಬಿಲ್ ಮಾಡ್ಕೊಂಡು ಇದು ಮಾಡಬೇಕು. ಎಷ್ಟು ಯಾವಾಗ ಬರುತ್ತೆ ಸರ್ ಕರೆಂಟ್? ಈಗ ಮಾತಾಡಿದೀನಿ. ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರಿಸುಮಾರು 2.31 ಲಕ್ಷ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಈಗ ಕಚೇರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ವಿದ್ಯುತ್ ಕಟ್ ಮಾಡಿದ್ದಾರೆ. ಹೆಸ್ಕಾಂ ಕಟ್ಟಬೇಕಿದ್ದ 2.31 2,31,000 ರೂಪಾಯಿ ಈ ಬಿಲ್ ಕಟ್ಟಲಿಲ್ಲ ಅವರು. ಹೀಗಾಗಿ ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸಿಬ್ಬಂದಿ.
ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ ಹೆಸ್ಕಾಂ ಸಿಬ್ಬಂದಿ. ಕಚೇರಿಯ ಕರೆಂಟ್ ಇಲ್ಲದೆ ಸಿಬ್ಬಂದಿಗಳು ಪರದಾಟ ಪಟ್ಟಿದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ ಅದು ಕರೆಂಟ್ ಬಿಲ್ ಕಟ್ಟದೇ ಇರೋದ್ರಿಂದಾಗಿ ಹೆಸ್ಕಾಂ ಸಿಬ್ಬಂದಿ ಕರೆಂಟ್ ಕಲೆಕ್ಷನ್ ಅನ್ನು ತೆಗೆದುಹಾಕಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಬೆಳಗಾವಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೆಸ್ಕಾಂ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ 2.5 ಲಕ್ಷ ರೂಪಾಯಿ ಇವರು ಬಿಲ್ ಕಟ್ಟದೇ ಇದ್ದದ್ದು, 2,31,000 ರೂಪಾಯಿ ಕಟ್ಟದೇ ಇದ್ದರಿಂದಾಗಿ ಹೆಸ್ಕಾಂ ಅಧಿಕಾರಿಗಳು ಕನೆಕ್ಷನ್ ಕಿತ್ತಾಕಿದ್ದಾರೆ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಸಬ್ ರಿಜಿಸ್ಟರ್ ಕಚೇರಿಗೆ ವಿದ್ಯುತ್ ಇಲ್ಲದಲ್ಲಿ ಸಾರ್ವಜನಿಕರು ಮತ್ತು ಕಚೇರಿ ಸಿಬ್ಬಂದಿಗಳು ಪರದಾಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಕಚೇರಿಗೆ ಬರುವಂತ ಜನರು ಇಲ್ಲಿ ತಮ್ಮ ಕೆಲಸಗಳು ಆಗದೆ ಪರದಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ಇರುವಂತಹ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇರುವಂತದ್ದು ಸುಮಾರು 4 ತಿಂಗಳ ಬಿಲ್ ಅನ್ನ ಈ ಕಚೇರಿಯ ಸಿಬ್ಬಂದಿಗಳು ಇಲ್ಲಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು ಗಮನಿಸಬಹುದು. ಸುತ್ತಲೂ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಎಲ್ಲ ಏನ್ ಟೇಬಲ್ಗಳೇನಿದ್ದಾವೆ ಸಿಬ್ಬಂದಿಗಳ ಟೇಬಲ್ಗಳು ಕೂಡ ಖಾಲಿ ಇರುವಂತದ್ದು ಗಮನಿಸಬಹುದು. ಇದು 2 ದಿನಗಳಿಂದ ಕೂಡ ನಿರಂತರವಾಗಿ ಇದೇ ರೀತಿಯಂತ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳಾಗ್ಲಿ ಅಥವಾ ಸಾರ್ವಜನಿಕರು ಮುಂದಾಗ್ತಾ ಇಲ್ಲ. ಹಾಗಾಗಿ ಬಂದಂತ ಜನ ಇಲ್ಲಿ ಹಿಡಿಶಾಪ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಯಾಕೆಂದ್ರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ಗಮನಿಸಬಹುದು. ಸಂಪೂರ್ಣವಾಗಿ ಎಲ್ಲ ಕಚೇರಿ ಸಿಬ್ಬಂದಿಗಳು ಯಾವ ಕೆಲಸ ಕೂಡ ಆಗ್ತಾರೆ. ಎಲ್ಲರೂ ಕೂಡ ಯಾರು ಸಿಬ್ಬಂದಿಗಳಿಲ್ಲ, ಕರೆಂಟ್ ಇಲ್ಲ, ಯಾವುದೇ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಹಾಗಾಗಿ ಇಲ್ಲಿ ಬಂದಂತ ಜನ ಕೂಡ ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇರುವಂತದ್ದು. ಕೊಲ್ಲಾಪುರದಿಂದ ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಆದ್ರೆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. 2 ದಿನಗಳಿಂದ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸರ್ ಎಲ್ಲಿಂದ ಬಂದ್ರಿ? ನಾವು ಮುದ್ಗಾಯಿಂದ ಬಂದಿವ್ರಿ. ಏನಂತ ಬಂದ್ರಿ? 4 ದಿವಸ ಆಯ್ತ್ರಿ. ಸಬ್ ರಿಜಿಸ್ಟರ್ದಾಗ ನಮ್ದು 4 ಲಕ್ಷ ಟೇಪರ್ ಡ್ಯೂಟಿ ತುಂಬಿರು ನಮ್ಗೆ ಲಗ್ ಆಗ್ಬಾತು. ಹೆಣ್ಮಕ್ಳು ಎಲ್ಲ ಬಂದ ಎಲ್ಲರಿಗೂ ತ್ರಾಸ ಆಗೋದು. ಈಗ ಲೈಟ್ ಇಲ್ಲದ ಕರೆಂಟ್ ಬಿಲ್ ತುಂಬಿಲ್ಲ. ಮತ್ತೆ ಕರೆಂಟ್ ಇದನ್ನ ಮಾಡಾಕ್ತಾ ಸಂಜೆವರೆಗೆ ಕುಂತ 8 ಗಂಟೆಗೆ ಹೋಗಿದ್ವಿ. ಇದು ಇಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಬಂದು ಕ್ಯೂಗಳಲ್ಲಿ ನಿಂತಿದ್ದಾರೆ. ಆದ್ರೆ ಇದಕ್ಕೆ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಇಲ್ಲ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇಲ್ಲ. ಹಾಗಾಗಿ 4 ತಿಂಗಳ 2 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಬಿಲ್ ಅನ್ನ ಬಾಕಿ ಪೆಂಡಿಂಗ್ ಇಟ್ಟಿರುವಂತದ್ದು ಗಮನಿಸಬಹುದು. ಸುತ್ತಲೂ ಕಚೇರಿ ತೋರಿಸುವಂತ ಕೆಲಸವನ್ನ ಕೂಡ ಈಗ ನಾನು ಮಾಡ್ತೀನಿ. ಇದು ಕೂಡ ಕಚೇರಿಯಲ್ಲಿ ಯಾವ ಮಾನಿಟರ್ಗಳು ಕೂಡ ಓಪನ್ ಆಗಿಲ್ಲ. ಎಲ್ಲ ಸಾರ್ವಜನಿಕರು ಒಳಗಡೆ ಬಂದಿದ್ದಾರೆ. ನಮ್ಮ ಕೆಲಸವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಕಚೇರಿಗೆ ಬಂದಂತ ಏನು ಜನರಿಗೆ ಇಲ್ಲಿ ಯಾವ ಕೆಲಸಗಳಾಗ್ತಾ ಇಲ್ಲ. ಮಾನಿಟರ್ ಬಂದಿದೆ, ಕರೆಂಟ್ ಇಲ್ಲ, ಜೊತೆಗೆ ಬಾಕಿ ಬಿಲ್ ಅನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಲ್ಲ. ಹಾಗಾಗಿ ನಮ್ಮ ಕೆಲಸಗಳನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ 2 ದಿನಗಳಿಂದ ಕೂಡ ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಕೆಲಸವನ್ನ ಕೂಡ ಜನ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಸ್ಪಂದಿಸುವಂತ ಇಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿಲ್ಲ. ಇಲ್ಲಿ ಸಬ್ ರಿಜಿಸ್ಟರ್ ಕೂಡ ಇರುವಂತದ್ದು. ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್ 2 ದಿನ ಆಯ್ತು, ಯಾಕೆ ಕರೆಂಟ್ ಬಾಕಿ ಬಿಲ್ ತುಂಬಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ, ಇವತ್ತಿನ ಮಾಡ್ಬೇಕು, ಬಿಲ್ ಮಾಡಬೇಕು. ಅಲ್ಲ ಸರ್, ಬೇರೆ ಬೇರೆ ಕೊಲ್ಲಾಪುರ ಬೇರೆ ಬೇರೆ ಭಾಗದಿಂದ ಬಂದ್ ಹೊಂಟಿದ್ದಾರೆ, ಯಾಕೆ ಅಂತ? ಹೌದು, ಇದನ್ನಾಗ್ತಾ ಇದೆ. ಈಗ ಹೆಸ್ಕಾಂ ಅವ್ರಿಗೂ ಇದು ಮಾಡಿದೀವಿ, ಬಿಲ್ ಮಾಡಿ ಇನ್ನು ಕಳಿಸ್ಬೇಕು. ಬಿಲ್ ಯಾಕೆ ಪೆಂಡಿಂಗ್? ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬಿಲ್. ಬಿಲ್ ಯಾಕೆ 4 ತಿಂಗಳ ಬಿಲ್ ಪೆಂಡಿಂಗ್ ಆಗಿದೆ? ನಿನ್ನೆ ಬಂದಿದೆ ಬಿಲ್ಲು. ನಿಮಗೆ ದುಡ್ಡು ಬಂದಿರಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಯಿತು. ಸರ್ಕಾರದಿಂದ ನಿಮಗೆ ದುಡ್ಡು ಬಂದಿರಲಿಲ್ಲ, ನೀವು ತುಂಬಿರ್ಲಿಲ್ಲ? ನಿನ್ನೆ ಸ್ಯಾಂಕ್ಷನ್ ಆಗಿದೆ. ಇವಾಗ ಬಿಲ್ ಮಾಡ್ಕೊಂಡು ಇದು ಮಾಡಬೇಕು. ಯಾವಾಗ ಬರುತ್ತೆ ಸರ್ ಕರೆಂಟ್? ಈಗ ಮಾತಾಡಿದೀನಿ.